ಸಂಸದರಿಗೆ ಹೆಂಗೆ ಅಭಿಮಾನಿಗಳ ವರ್ಗ ಇದೆಯೋ ನನಗೂ ಒಂದು ಅಭಿಮಾನಿಗಳ ವರ್ಗ ಇದೆ. ನಾನು ಅವ್ರು ಏನು ಪ್ರೆಸ್ ಮೀಟ್ ಮಾಡಿದ್ರು ನಾನು ಗೊತ್ತಿಲ್ಲ. ನನಗೆ ನಿನ್ನೆ ಪ್ರೆಸ್ ಮೀಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ. ಅವರೇನೋ ಪ್ರೆಸ್ ಮೀಟಲ್ಲಿ ನನಗೆ ಕೆಲವು ಮುಖಂಡರು ಫೋನ್ ಮಾಡಿ, ಸರ್ ನಿಮ್ಮ ತಂದೆ ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಇದ್ರ ಬಗ್ಗೆ ಮಾತಾಡಿದ್ರು. ಹಣ ಬಿಟ್ಟುಬಿಡಿ ಅಣ್ಣ, ಏನು ಮಾಡೋಕ್ಕಾಗುತ್ತೆ. ಬಟ್ ಅವರು ಏನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅಂತ ಆಕ್ರೋಶದಲ್ಲಿ ಮಾತಾಡಿದ್ದಾರೆ. ನೋಡಿ, ಇದು ಕಾಂಗ್ರೆಸ್ ಭದ್ರಕೋಟೆ. ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲ ಸಮುದಾಯಗಳು ಇದೆ, ಸಾಮಾಜಿಕ ನ್ಯಾಯ ಇದೆ. ನಾನೊಬ್ಬ OBC ಸಮುದಾಯದ ಹುಡುಗ. 50 ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು OBC ಸಮುದಾಯದ ಹುಡುಗ MLA ಆಗಿದ್ದಾನೆ. ಫೈಟ್ ಯಾರಿಗೆ? ನನಗೂ ಸಂಸದರಿಗೆ. ರಾಜಕಾರಣದಲ್ಲಿ ಕೌಂಟ್ರು ಕೊಟ್ರೇ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಅವ್ರ ಬಗ್ಗೆ ಮಾತಾಡ್ತೀವಿ. ಹೀಗೆ ರಾಜಕಾರಣ ನಡೆಯೋದು. ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರಣ್ಣ, ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು. ಪೆರೇಸಂದ್ರ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರು ಪ್ರಶ್ನೆ ಕೇಳಿದ್ದಾರೆ. ಚುನಾವಣೆ ಟೈಮಲ್ಲೂ ಇದೇ ಮಾತಾಡಿದ್ರು. ನನ್ನ ಅಭಿಮಾನಿಗಳು ಕೆರಳ್ತಾರೆ. ನಾನು ಸಂಸದರಿಗೆ ಹೇಳ್ತೀನಿ, ನೀವು ನನ್ನ ಕುಟುಂಬದ ಬಗ್ಗೆ ಕೆಣಕೋದಾದರೆ ನಮ್ಮ ಫಾಲೋವರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆನೂ ಮಾತಾಡ್ತಾರಲ್ಲ. ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ. ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ. ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ. ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದರೇ ಜವಾಬ್ದಾರಿ. ನಾವು ಅವ್ರನ್ನ ಹೊಣೆ ಮಾಡ್ತೀವಿ. ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜೋವಧೆಗೆ ಇಳಿದಿದ್ದಾರೆ ಅವರು. ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು? ಯಾಕೆ? ಇಂಟರ್ಲಿಂಕ್ ಏನು? ಏನಾದ್ರ ಅರ್ಥ ಏನು? ಆತ್ಮಹತ್ಯೆ ಕಾರಣ ಏನು ಅಂತ ಅಲ್ವಾ? ನಾನು ಸಂಸದರಿಗೆ ಹೇಳ್ತೀನಿ, ಯಾಕೆ ಅಂಥ ಮಾತುಗಳಲ್ಲೇ ಯಾಕೆ ಮಾತಾಡಿಸ್ತೀರಾ ಪ್ರೆಸ್ ಮೀಟಲ್ಲಿ? ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಪೆರೇಸಂದ್ರ ಜಗಜ್ಜಾಹಿರ. ಪದೇ ಪದೇ ಕೆಣಕೋದೇನೋ, ಪದೇ ಪದೇ ಕೇಳೋದೇನೋ. ನನಗೆ ಕೇಶವರೆಡ್ಡಣ್ಣ ಅಂದರೆ ತುಂಬ ಗೌರವ. ಶಾಂತಮ್ಮನವರು ನನಗೆ ತಾಯಿ ಸಮಾನ. ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ. ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ? ಅಷ್ಟೇ ನಾನು ಕೇಳೋದು. ತಂದೆ ತಾಯಿನ ಗೌರವಿಸ್ಬೇಕು. ನಾನೇನು ಹೇಳಿದ್ದೆ, ಕಾರ್ಡಿಯೋ ಕೇರ್ಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ. ನೋಡಿ, ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು, ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ. ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ, ನಮ್ಮೂರಿನ ಗೌರವಯುತ ಹೆಣ್ಣು ಮಗಳಾಗಿ ನನ್ನ ತಾಯಿ ಸಮಾನ ಸುಧಾಕರ್. ಅವ್ರ ಹೆಸರು ಇಡ್ತೀನಿ ನಾನು. ಕೇಶವಣ್ಣವ್ರಂದರೆ ನಮಗೆಲ್ಲ ಹಿರಿಯರು, ನನಗೆ ಗೌರವ ಇದೆ. ನಾನು ಹೇಳೋದು, ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ. ನೀವು ನಾನು ಕಿತ್ತಾಡೋಣ ಸಂಸದರೇ, ನೀವು ನಾನು ಕಿತ್ತಾಡೋಣ. ಯಾಕೆಂದರೆ ನೀವು ನನ್ನ ಮೇಲೆ ಡಿಫಮೇಷನ್ ಹಾಕ್ಸಿದ್ರು ಫೇಸ್ ಮಾಡೋ ಶಕ್ತಿ ಇದೆ. ನಾನು ನಿಮ್ಮ ಮೇಲೆ ಕೇಸ್ ನಾನು ಹಾಕಲ್ಲ ಬಿಡಿ. ನಾನು ಸಂಸದರೇ, ನಿಮ್ಮ ಮೇಲೆ ನಾನು ಕೇಸ್ ಹಾಕಲ್ಲ. ನನಗೆ ಆ ಚಾಳಿ ಇಲ್ಲ. ಪಾಪ ಕಾರ್ಯಕರ್ತರನ್ನ ಯಾಕೆ ಬಲಿ ಮಾಡ್ತಿಲ್ಲ? ಅವ್ರು ಯಾವಾಗ ಎಲ್ಲೆಲ್ಲಿರ್ತಾರೋ ಅವ್ರಿಗೇ ಗೊತ್ತಿಲ್ಲ. ಅಲ್ಲಿ ಏನೇನು ನಡೆದಿತ್ತು ಅಂತ ಸಂಸದರಿಗೆ ವಾಸ್ತವ ಗೊತ್ತಿಲ್ಲ. ಅವರೇನಾದರೂ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದಿದ್ದರೆ ನಮ್ಮ ನಂಬರ್ 23. ನಾನು ಸಂಸದರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ನೀವು ಯಾರನ್ನೀಗ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಅಣ್ಣ, ನಮ್ಮನ್ನೇನಾದರೂ ಡಿಕ್ಲೇರ್ ಮಾಡಲಿಲ್ಲ ಅಂದರೆ 7 ಜನ ಈ ಕಡೆ ಆಗ್ತೀವಿ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ಹೋಗಿದ್ರು. ಕೊನೆಗಳಿಗೆಲ್ಲ ಆತನಿಗೆ ಭಯ ಬಿದ್ದು ಮಾಡಿದ್ದು. ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಮಾಡಿದ್ದಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು, ಅವ್ರು ನನ್ನ ಮಾತೇ ಕೇಳ್ತಾರೆ, ಅವ್ರ ಮಾತಲ್ಲ. ಸಂಸದರಿಗೆ ಹೇಳಕ್ಕೆ ಸಂಸದ ಮನಸ್ಥಿತಿ ಏನು ಸರ್? ಸಂಸದ ಮನಸ್ಥಿತಿ ಹೇಗೆ? ಅವರು ನಮಗೆ ವೋಟ್ ಹಾಕ್ತೀವಿ ಅಂತ ರೆಡಿಯಾಗಿ ಹೋಗಿದ್ರು. ಅವ್ರ ಹೆಸರು ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಅದರ ಅರ್ಥ ಎಲ್ಲಿ ಪ್ರಾಮಾಣಿಕತೆ? ಯಾರು ಪ್ರಾಮಾಣಿಕತೆ? ನನ್ನ ಹತ್ರ ಬಂದು ಕೆಲಸಗಳು ಮಾಡಿಸ್ಕೊಂಡು ಅಂದರೆ ಈ ರಾಜಕಾರಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನಾನು ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಾನು ಕಿತ್ತಾಡೋಣ ಸರ್. ನಮಗೆ ಪವರ್ ಇದೆ, ದುಡ್ಡಿದೆ, ನಾವೇನೋ ಮಾಡ್ಕೋಬೋದು. ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಬಲಿ ಮಾಡಬೇಡಿ. ನೋಡಿ, ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಇಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ